ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಬೆಕ್ಕು ಮತ್ತು ಬೆಕ್ಕಿನ ಮರಿನ ಪಾಪ ಚಳಿ ಆಗ್ತಾಯಿದೆ. ಅದಕ್ಕೆ ಈಗಂತೂ ಬೆಂಗಳೂರಲ್ಲಿ ತುಂಬಾ ಚಳಿ. ಅಲ್ಲಲ್ಲಿ ಬಂದು ಕೂತ್ಕೊಳ್ತಾ ಇದೆ. ಎಲ್ಲಿ ಸ್ವಲ್ಪ ಬಿಸಿಲು ಕಾಣುತ್ತೋ ಅಲ್ಲಿ ಬಂದು ಕೂತ್ಕೊಳ್ತಾ ಇದೆ. ಅದಕ್ಕೆಲ್ಲ ಬಾಕ್ಸ್ ಇಟ್ಟಿದ್ದೀನಿ. ಬಾಕ್ಸ್ ಒಳಗಡೆ ಎಲ್ಲ ಬಟ್ಟೆ ಹಾಕಿ ಬೆಚ್ಚಗಾಗತ್ತೆ ಅಂತೇಳಿ ಕೂತ್ಕೊಳ್ಳೋದಕ್ಕೆ. ಎಷ್ಟೊತ್ತು ಅಂತ ಪಾಪ ಬಾಕ್ಸಲ್ಲಿ ಕೂತಿರುತ್ತೆ, ಆಚೆ ಈಚೆ ಓಡಾಡ್ತಾ ಇರುತ್ತೆ ಅದು. ನೋಡಿ, ಇಲ್ಲಿ ಅಮ್ಮ ಮಕ್ಕಳನ್ನ ಒಂಥರ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಹೊತ್ತು ಬಂದು ಕೂತ್ಕೊಳ್ತೀನಿ. ಇವಾಗ ಟೆರೆಸ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಧೂಳಾಗ್ತಾ ಇದೆ. ನೋಡಿ, ಸುಮ್ಮನೆ ಹೋಗಿ ಆ ಕಡೆ ಕೂತ್ಕೊಳ್ತು. ಹಾಗೆ ನನ್ನ ಹೂವಿನ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ. ಇವ್ರ ಆಟ ನೋಡೋದೇ ಒಂಥರ ಚಂದ. ಸುಮ್ಮನೆ ಕೂತ್ಕೊಂಡು ನೋಡಬೇಕು, ಮಾತೆಲ್ಲ ಆಡ್ಸೋಕ್ಕೆ ಹೋಗ್ಬಾರ್ದು. ನಾವು ಮಾತಾಡಿದರೆ ಮತ್ತೆ ಅದು ಓಡಿ ನಡೆದು ಬಿಡುತ್ತೆ ಅಲ್ಲಿಂದ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನೆರಡು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಇದನ್ನು ನೋಡಿ, ಡಬ್ಬದ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟಿದೆ. ನಾನು ಗೊಬ್ಬರ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ ಡ್ರಮ್ ಮೇಲೆ ಹತ್ತು ಕೂತ್ಕೊಂಡಿದೆ ಇಲ್ಲಿ. ಹಾಗೆ ಸ್ವಲ್ಪ ಬಿಸಿಲು ಬಂತು, ಇಲ್ಲಿ ಚಳಿ ಕಾಯಿಸ್ತಾ ಕೂತ್ಕೊಂಡಿದೆ. ನನ್ನ ಮಲ್ಲಿಗೆ ಗಿಡದಲ್ಲಿ ನೋಡಿ, ಚೆನ್ನಾಗಿ ಮಲ್ಲಿಗೆ ಮೊಗ್ಗೆಲ್ಲ ಬಿಡ್ತಾ ಇದೆ. ಹೂವು ಕೂಡ ಆಗಿದೆ. ರೀಪಾಟ್ ಮಾಡ್ತಿದ್ದಂಗೆ ಚಿಗುರ್ಕೊಂಡು ಬಂದು ಚಿಗುರಿನ ಜೊತೆಯಲ್ಲಿಯೇ ಮೊಗ್ಗು ಹೂವೆಲ್ಲ ಬರ್ತಾ ಇದೆ. ಒಳ್ಳೆ ಘಮ ಅಂತ ಪರಿಮಳ. ಟೆರೆಸ್ಸಿಗೆ ಬಂದರೆ ಒಂದು ಕಡೆ ಹೂವಿನ ಪರಿಮಳ, ಇನ್ನೊಂದು ಕಡೆ ಬೆಕ್ಕಿನ ಆಟ, ಇವೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ದಿವಸಕ್ಕೊಂದೆರಡು ಸರಿ ಟೆರೆಸ್ಸಿಗೆ ಹೋಗ್ತೀನಿ. ಹಾಗೆ ಬಸಳೆ ಬೀಜ ಎಲ್ಲ ಹಾಕಿದೆ, ತುಂಬ ಸಸಿಗಳೆಲ್ಲ ಹುಟ್ಕೊಂಡಿದೆ. ಹಾಗೆ ಗುಲಾಬಿ ಗಿಡ ಕೂಡ ಎಲ್ಲ ಕಟಿಂಗ್ ಮಾಡಿದ್ನಲ್ಲ, ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದು ಅದು ಕೂಡ ಹೂ ಬಿಡ್ತಾ ಇದೆ. ಹಾಗೆ ಎಲ್ಲ ಗಿಡದಲ್ಲೂ ಇವಾಗ ಹೂವು ಆಗ್ತಾ ಇದೆ ರೀಪಾಟ್ ಆದಮೇಲೆ. ಇವಾಗ ಇಲ್ಲಿ ನಮ್ಮ ಮನೆ ಎದುರುಗಡೆ ರೋಡ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಮೊದಲು ಎಲ್ಲ ಧೂಳನ್ನ ಕ್ಲೀನ್ ಮಾಡಿ ಎಬ್ಬಿಸ್ಕೊಳ್ತಾರೆ. ಮುಂಚಿನ ದಿನವೇ ನಮ್ಮ ಮನೆ ಎದುರುಗಡೆ ಎಲ್ಲ ಧೂಳನ್ನು ಹಾರಿಸಿದ್ರು. ಎಲ್ಲ ಧೂಳು ಹೆಂಗೆ ಹೇಳುತ್ತೆ ಅಂತಂದರೆ ಮನೆ ಮೇಲ್ವರೆಗೂ ಧೂಳು ಹೋಗುತ್ತೆ, ಅಷ್ಟೇ ಧೂಳು. ಅಯ್ಯಪ್ಪ, ಇಲ್ಲಿ ಮನೆ ಕ್ಲೀನ್ ಮಾಡೋದೊಂದು ದೊಡ್ಡ ಕೆಲಸ ಇದೆ. ಹಾಗೆ ಡಾಂಬರ್ ಹಾಕುವಾಗ ಇಲ್ಲೇ ನಿಂತು ನೋಡ್ತಾ ಇದ್ದೆ. ಎದುರುಗಡೆ ಎಲ್ಲ ಏನಾದರೂ ಸ್ವಲ್ಪ ಎತ್ತರ ತಕ್ಕಂಗೆ ಏನಾದರೂ ಆಗಿಬಿಟ್ರೆ ಹೇಳೋಣ ಅಂತೇಳಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೂ ನಮ್ಮ ಮನೆ ಎದುರುಗಡೆ ಮಾಡುವಾಗ ಸ್ವಲ್ಪ ಲಕ್ಷ ಹಾಕಬೇಕಲ್ವ ಅಂಥೇಳಿ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿ. ರೋಡಿಗೆಲ್ಲ ಡಾಂಬರ್ ಹಾಕೋ ಟೈಮಲ್ಲಿ ಆ ಕಡೆ ಈ ಕಡೆ ಎಲ್ಲ ಗಾಡಿ ಬರ್ದಿರೋ ಥರ ಎಲ್ಲ ಮಾಡ್ಕೊಂಬಿಟ್ಟು ಅವರು ಹಾಕಬೇಕಿತ್ತು. ಇಲ್ಲಿ ಹೆಂಗೆ ಅಂತಂದರೆ ಒಂದು ಕಡೆ ರೋಡ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಒಂದಿಷ್ಟು ವೆಹಿಕಲ್ಗಳೆಲ್ಲ ಹೋಗ್ತಾನೆ ಇದೆ. ಹಂಗೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಹಸಿ ಇರುವಾಗಲೇ ವೆಹಿಕಲೆಲ್ಲ ಹೋಗ್ಬಿಟ್ರೆ ಒಂಥರ ಬೇಗ ಟೈರ್ ಮಾರ್ಕೆಲ್ಲ ಆಗಿ ಸ್ವಲ್ಪ ಮೇಲೆ ಕೆಳಗೆ ಆಗಿ ಎಲ್ಲ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ಅಷ್ಟು ಕಾಳಜಿಯಿಂದ ಏನು ಮಾಡಲ್ಲ, ಅಂತೂ ಒಂದು ಮಾಡಬೇಕಲ್ಲ ಅಂಥೇಳಿ ಕಾಟಾಚಾರಕ್ಕೆ ಮಾಡೋ ಥರ ಕಾಣಿಸ್ತಾ ಇದೆ ನೋಡಿದ್ರೆ. ಸರಿ, ನಾನು ಕೂಡ ಸ್ವಲ್ಪ ಹೊತ್ತು ನಿಂತು ನೋಡ್ತಾ ಇದ್ದೆ. ಈ ರೋಡ್ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಸರಿ ಮನೇನ ಡೀಪ್ ಕ್ಲೀನ್ ಮಾಡಬೇಕು. ಯಾಕೆಂದರೆ ಧೂಳೆಲ್ಲ ಹಾರಿಸಿರ್ತಾರಲ್ವ ಅಕ್ಕಪಕ್ಕ, ಅದು ಮನೆಗಿಂತ ಮೇಲ್ವರೆಗೆ ಧೂಳು ಹೋಗ್ತಾ ಇದೆ. ನಮ್ಮ ಟೆರೆಸ್ ಮೇಲೆಲ್ಲ ಹೋಗಿ ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಅಯ್ಯಪ್ಪ, ಹೆಂಗೆ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಹಾಕ್ತಾ ಇದ್ದೀನಿ ಸೈಡು. ಜೋಳದ ರೊಟ್ಟಿಗೆ ಕ್ಯಾಪ್ಸಿಕಮ್ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನೀಗ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಅಂತೇಳಿ. ಮೊದಲಿಲ್ಲಿ ನಾನು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಕಡಾಯಿಯಲ್ಲಿ ಮಾಡುವಾಗ ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಉದ್ದಿನ ಬೇಳೆನ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಂಗಿನ ಚೂರನ್ನು ಸೇರಿಸ್ಕೊಳ್ಳೋಣ. ಪೌಡ್ರ್ ಹಿಂಗಾದರೆ 1/4 ಚಮಚದಷ್ಟು ಬೇಕಾಗುತ್ತೆ. ಹಾಗೆ ಸಾಸಿವೆ ಕಾಳು 1/4 ಚಮಚದಷ್ಟು,
ಸೇರಿಸ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕಬ್ಬಿಣ ಸೌಟ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಇವಾಗ ಕಡಲೆ ಬೀಜ ಜೊತೆಗೆ ಬಿಳೆ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಬಿಳೆ ಎಳ್ಳನ್ನು ತಗೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಳ್ಳೋಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ದಪ್ಪ ಗಾತ್ರದ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೋಬೇಕು. ಸ್ವಲ್ಪ ಹುಚ್ಚೆಳ್ಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಲು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಎಲ್ಲವನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ, ಹಾಗೆಯೇ ಡ್ರೈ ಆಗಿ ಹುರ್ಕೋಬೇಕು. ನೋಡಿ, ಶೇಂಗಾ ಎಲ್ಲ ಸಿಪ್ಪೆ ಓಪನ್ ಆಗ್ತಾ ಇದೆ. ಎಳ್ಳೆಲ್ಲ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಹುಚ್ಚೆಳ್ಳು ಕೂಡ ನೋಡಿ ದಪ್ಪ ಆಗಿ ಅದು ಕೂಡ ಸಿಡಿತಾ ಇದೆ. ಇವಾಗ ಉರಿ ತೆಕ್ಕೊಂಡ್ಬಿಡೋಣ. ಈಗ ಕಟ್ ಮಾಡ್ಕೊಂಡಂಥ ಒಂದು ಚಿಕ್ಕ ಟೊಮೆಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡ್ಬಿಡೋಣ. ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೆ ನಾನು ಹುರಿದಿಟ್ಕೊಂಡಂಥ ಶೇಂಗಾ ಎಲ್ಲ ಇದೆಯಲ್ಲ ಅದನ್ನ ಪೌಡ್ರ್ ಮಾಡ್ಕೊಳ್ತೀನಿ. ಅದು ಇವಾಗ ಇದೆಲ್ಲ ಆರಿದೆ, ಇದನ್ನ ಪೌಡ್ರ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು 2 ಚಮಚದಷ್ಟು ಪೌಡ್ರ್ ರೆಡಿಯಾಗಿರುತ್ತೆ. ಇವಾಗ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬಹುದು. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಗಾತ್ರದ 4 ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಮೇಲಿಂದ ನೀರು ಹಾಕಬೇಕಂತಿಲ್ಲ. ಜಾಸ್ತಿ ಉರಿ ಕೂಡ ಇಟ್ಕೋಬಾರ್ದು, ಮೀಡಿಯಮ್ ಇಟ್ಕೋಬೇಕು. ಅರಿಶಿನ ಪುಡಿ 1/4 ಚಮಚದಷ್ಟು, ಸ್ವಲ್ಪ ಕಾಯಿ ತುರಿ, 1-2 ಚಮಚದಷ್ಟು ಕಾಯಿ ತುರಿ ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ 1-2-3 ಹನಿಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೌಳಾಗಬಾರ್ದು ಅಂತ ಜಾಸ್ತಿ ಏನು ಬೆಲ್ಲ ಬೇಡ, 1-2-3 ಹನಿ ಅಷ್ಟೇ. ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ ಅದು. ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಕ್ಯಾಬೇಜ್ ಸಾಂಬಾರು ಮಾಡಿದ್ದೀನಿ. ಕ್ಯಾಬೇಜ್ ಚೆನ್ನಾಗಿ ಹುರ್ಕೊಂಬಿಟ್ಟು ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಕ್ಯಾಬೇಜ್ ಎಲ್ಲ ಹುರ್ಕೊಂಡು ಆನಂತರ ಬೇಳೆನ ಬೇಯಿಸ್ಕೊಂಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಮಸಾಲೆ ಎಲ್ಲ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ, ಕಾಯಿ ಜೊತೆಗೆ ರುಬ್ಕೊಂಡು. ಇದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಡೈಲಿ ಒಂದೇ ಥರ ಸಾಂಬಾರು ಮಾಡೋದಕ್ಕಿಂತ ಒಂದೊಂದು ದಿವಸ ಒಂದೊಂದು ಥರ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡಿದ್ದೀನಿ. ನೋಡಿ, ಒಳಗಡೆ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸಾರಿ ಅದನ್ನ ಮೇಲೆ ಕೆಳಗೆ ಮಾಡ್ಕೊಂಬಿಡೋಣ.
ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಉರಿ ತೆಕ್ಕೊಂಡ್ಬಿಡೋಣ. ಸಾಂಬಾರು ರೆಡಿ ಆಯಿತು. ಇವಾಗೊಂದು ಬೆಂಡೆಕಾಯಿ ಹಸಿ ಮಾಡಬೇಕು. ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಬಿಸಿ ಬಿಸಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಜೋಳದ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಸಂಜೆ ಜೋಳದ ರೊಟ್ಟಿ ಮಾಡೋಣ ಅಂತೇಳಿ ಪಲ್ಯ ರೆಡಿ ಮಾಡಿರೋದು. ಇವಾಗ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಇದು. ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಖುಷಿ ಕಾಲೇಜಿಂದ ಬರ್ತಾ ಇದ್ದಾಳೆ ಅಂತೇಳಿ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಂತೂ ಧೂಳು 4 ಕಡೆಯಿಂದನೂ ಗಾಡಿ ಬರುತ್ತೆ. ಗಾಡಿ ಓಡಿಸೋದು ತುಂಬ ಕಷ್ಟ. ಕಣ್ಣಿಟ್ಟು ಗಾಡಿ ಓಡಿಸ್ಬೇಕು. ಅದರಲ್ಲೂ ಅಕ್ಕಪಕ್ಕ ಎಲ್ಲ ತರಕಾರಿ ಹಣ್ಣು ಎಲ್ಲ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆ ಇನ್ನೂ ಹಾಳಾಗಿಬಿಟ್ಟಿತ್ತು. ಈಗೇನೋ ಒಂದು ಮಟ್ಟಿಗೆ ಓಕೆ ಅಷ್ಟೇ. ಧೂಳಂತೂ ತುಂಬಾ ಬರುತ್ತೆ ಇಲ್ಲಿ. 4 ದಿಕ್ಕಿಂದನೂ ಗಾಡಿ ಬರುವಾಗ ಸ್ವಲ್ಪ ನಮ್ಮ ಲಕ್ಷ್ಯ ಆ ಕಡೆ ಈ ಕಡೆ ಆಯಿತು ಅಂದರೆ ಅಷ್ಟೇ. ಪಾಪ ನೋಡ್ತಿರುವಾಗಲೇ ಒಂದು ಬೈಕಿಂದ ಯಾರೋ ಬಿದ್ದುಬಿಟ್ರು, ಪೆಟ್ಟಾಯಿತು. ಓಕೆ, ಸ್ವಲ್ಪ ನಾವು ನಿಂತು ನೋಡಿಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದಾಯಿತು. ಇವಾಗೊಂದು 3-4 ತಿಂಗಳ ಹಿಂದಂತೂ ರೋಡಲ್ಲಿ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಎಲ್ಲ ಕಡೆ ಪೈಪ್ಲೈನ್ ಮಾಡ್ತಾಯಿದ್ರು. 4-5 ತಿಂಗಳೇ ಆಗಿಬಿಟ್ಟಿತ್ತು. ಎಲ್ಲ ಕಡೆ ರೋಡನ್ನ ಅಗ್ದು ಹಾಕಿದ್ರು. ಒಂದು ಕಡೆ ಹೋಗೋದು ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡ್ ಹೋಗೋದು, ಎಲ್ಲೆಲ್ಲೂ ಹೋಗಬೇಕಿತ್ತು. ಅದರಲ್ಲೂ ಮಳೆ ಬೇರೆ ಆದ್ರಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇವಾಗ ರೋಡ್ ಆಗಿರೋದ್ರಿಂದ ಒಂಥರ ಗಾಡಿ ಓಡಿಸೋದಕ್ಕೆ ಖುಷಿ ಆಗ್ತಾಯಿದೆ. ಎಷ್ಟು ದಿವಸ ಈ ರೋಡ್ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಮನೆ ಮುಂದೆ ಒಂದೇ ದಿನಕ್ಕೆ ಬೆಳಿಗ್ಗೆ ನಾನು ಅಲ್ಲಿ ದಾರಾಕಂತ ನಿಜದಲ್ಲಿ ಇದೆ. ಧೂಳನ ಸುತ್ತಮುತ್ತ ಹಾರಿಸಿ ಅದನ್ನು ಕ್ಲೀನ್ ಮಾಡಿ ಹಾಕಿದ್ದೆ. ಹಾಗೆ ಒಂದು ದೃಷ್ಟಿ ಫಲಗಳು ದನ ಒಂದು ಸಗಡಿ ಹಾಕಿದ್ದೀರಲ್ಲ ಮನೆ ಮುಂದೆ. ಅದಕ್ಕಾಗಿ ಒಂದ್ಸಲ ಗಾಡಿ ನೋಡಿದ್ರೆ ಕೈ ನೋವು ಸ್ವಲ್ಪ ನೋವು ಪೂರ್ಣ ಕಡಿಮೆ ಇಲ್ಲ, ಓಕೆ, ಸ್ಲೋ ಬರ್ತಾ ಇದೆ. ಇವತ್ತೇ ಎಲ್ಲ ಗಾಡಿ ರೋಡ್ ಆಗ್ತಿರೋ ಥರ ಓಡಿಸ್ತಿದೆ. ಅದಕ್ಕೆ ಎಲ್ಲ ಹಾಳಾಗೋಗ್ತದೆ. ಎಲ್ಲ ಕಾರು ಬೈಕ್ ಎಲ್ಲ ರೋಡ್ ಆಗ್ತಿರೋ ಥರ ಬಂದು ಒಂದು ಸ್ವಲ್ಪ ಹೊತ್ತರು. ಇವಾಗ ಖುಷಿನ ಮನೆಗೆ ಬಿಟ್ಬಿಟ್ಟು ಆರುಷಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೊರಟಿದ್ದೀನಿ. ಹೆಂಗೆ ಟೈಮ್ ಕಳಿಯತ್ತೆ ಅಂತಲೇ ಗೊತ್ತಾಗಲ್ಲ ಮಾತ್ರ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡು, ಅದು ಇದು ಅಂತೇಳಿ ಟೈಮ್ ಕಳಿಯೋದೇ ಗೊತ್ತಾಗ್ತಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಬೇಕಾಗಿತ್ತು ಅಂತ ಅನಿಸುತ್ತೆ. 24 ಗಂಟೆನೂ ಕೂಡ ಕಡಿಮೆ ಅಂತ ಅನಿಸ್ತದೆ ಒಂದೊಂದು ಸರಿ. ಹಾಗೆ ಆರುಷಿನ ಡ್ಯಾನ್ಸ್ ಕ್ಲಾಸಿಂದ ಮನೆಗೆ ಕರ್ಕೊಂಡು ಬರುವಾಗ 7:15 ಆಗಿದೆ. ಹಾಗೆ ಬರ್ತಿದ್ದಂಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಗ್ರೌಂಡ್ ಫ್ಲೋರೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ. ಯೋಗ ಕ್ಲಾಸಿಗೆಲ್ಲ ಬರೋರಿಗೂ ಕೂಡ ತುಂಬ ಕಷ್ಟ ಅಲ್ವ. ತುಂಬ ಅಂದರೆ ತುಂಬ ಧೂಳಾಗ್ಬಿಟ್ಟಿತ್ತು. ಅದಕ್ಕೆ ಧೂಳೆಲ್ಲ ಕ್ಲೀನ್ ಮಾಡಿ ಒಂದು ಸರಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಸಮಾಧಾನ. ಇಲ್ಲ ಅಂದರೆ ಕೋಲ್ಡೆಲ್ಲ ಆಗಿಬಿಡುತ್ತೆ. ಡಸ್ಟಿಗೆ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಟ್ರಂತೂ ತುಂಬಾ ಕಷ್ಟ ಈ ವೆದರಲ್ಲಿ. ರೋಡ್ ಮಾಡುವಾಗ ಧೂಳೆಲ್ಲ ಹಾರಿಸ್ಬಿಟ್ಟಿದ್ರಲ್ವ, ಅದು ಮನೆ ಮೇಲ್ಗಡೆವರೆಗೂ ಟೆರೆಸ್ ಮೇಲೆ ಹೋಗು ಅಷ್ಟು ದಪ್ಪ ಕೂತಿದೆ. ಒಂದು ಸರಿ ಮಳೆ ಬಂದರೆ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ. ಮನೆಯೆಲ್ಲ ಒಂದು ಸರಿ ಸ್ನಾನ ಮಾಡ್ದಂಗೆ ಆಗ್ತಿತ್ತು ಅಂತೇಳಿ. ಹಾಗೆ ಟೆರೆಸ್ ಕೂಡ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಧೂಳು. ಒಂದು 4 ದಿವಸ ಅಂತೂ ಡೀಪ್ ಕ್ಲೀನಿಗೆ ಬೇಕು. ಆದರೆ ಮೇಯ್ನಾಗಿ ದೊಡ್ಡ ಮೊದಲು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಯೋಗಕ್ಕೂ ಕೂಡ 2 ದಿವಸ ರಜೆ ಕೊಟ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ. ಒಂದೊಂದು ಕಿಟಕಿನ ಕ್ಲೀನ್ ಮಾಡೋದಕ್ಕೇ 2 ಬಕೆಟ್ ನೀರು ಬೇಕಾಗ್ತಾಯಿದೆ. ಅಷ್ಟು ಧೂಳು ಮಾತ್ರ. ಒಂದೊಂದು ಕಿಟಕಿಗೆ ಅಷ್ಟು ಧೂಳು ಬರ್ತಾಯಿದೆ. ಅದರೊಳಗೂ ಗ್ರೌಂಡ್ ಫ್ಲೋರಲ್ಲಿ 6 ಕಿಟಕಿ ಇದೆ ನಮ್ಮದು. ಎಷ್ಟು ದೊಡ್ಡ ಕಿಟಕಿ. ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂಥೇಳಿ ಎಲ್ಲ ಕಡೆ ಈ ರೀತಿ ದೊಡ್ಡ ಕಿಟಕಿ ಮಾಡಿಸ್ಕೊಂಬಿಟ್ಟಿದ್ದೀವಿ. ಮನೇನ ಕಷ್ಟಪಟ್ಟು ಒಂದು ಸರಿ ಮಾಡ್ಕೊಂಬಿಡ್ಬೋದು. ಆದರೆ ಆ ಮನೆ ಕ್ಲೀನಿಂಗ್ ಮಾಡೋ ಕೆಲಸ ಇದೆಯಲ್ಲ, ಅದು ಮಾತ್ರ ತುಂಬಾ ಕಷ್ಟ. ನಿಜವಾಗ್ಲೂ ಹೌದು. ಕಷ್ಟಪಟ್ಟು ಹೇಗೋ ಮನೆ ಮಾಡಿಕೊಂಡ್ರೂ ಕ್ಲೀನಿಂಗ್ ಮಾಡೋದ್ರಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ. ನೋಡಿ ಎಷ್ಟು ಮಣ್ಣು ನೀರು ಅಂತೇಳಿ. ಹಾಗೆ ಕೆಲವೊಂದಿಷ್ಟು ಸಾಮಾನುಗಳೆಲ್ಲ ಇಲ್ಲಿರೋದನ್ನೆಲ್ಲ ಎತ್ತಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕು ಅಂತ ಇಟ್ಕೋತೀವಿ, ಅದು ಆಮೇಲೆ ಬೇಕಂತೂ ಆಗಲ್ಲ. ಹಾಗೆಯೇ ಅಲ್ಲೇ ಒಂದು ಕಡೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋವರೆಗೆ 2-3 ಚೀಲ ಕಸ ಬಂತು. ಬೇಕು ಅಂತ ಇಟ್ಕೊಂಡಿದ್ದು. ಹಾಗೆ ಹಳೆ ಚಪ್ಪಲಿಗಳೆಲ್ಲ ಬೇಡ ಅಂಥೇಳಿ ಅದನ್ನು ಕೂಡ ಒಂದಿಷ್ಟು ಎತ್ತಾಕಿದೆ. ಬೆಕ್ಕಿಗೆ ನೋಡಿ ಇಲ್ಲಿ ಒಳ್ಳೆ ಆಟ ಆಗ್ತಾಯಿದೆ. ಇವಾಗ ಒಂದು ರೌಂಡ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದಾಯಿತು. ತುಂಬ ಖುಷಿ ಆಗ್ತಾಯಿದೆ.
ಇಲ್ಲಾಂದರೆ ಧೂಳು ತುಂಬ್ಕೊಂಬಿಟ್ಟಿತ್ತು ಎಲ್ಲ ಕಡೆ. ಆ ಥರ ಧೂಳಾಗಿಬಿಟ್ರೆ ಒಂಥರ ಡಸ್ಟ್ ಅಲರ್ಜಿ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕೋಲ್ಡ್ ಆಗೋದು, ಕೆಮ್ಮು ಆಗೋದೆಲ್ಲ. ಈಗೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಒಂಥರ ಸಮಾಧಾನ. ಇವಾಗ ಡೆಕ್ಕಿಗೆ ಬೇಕಂತೇಳಿ ಒಂದು ಚೀಲ ಮರಳು ತಂದು ಇಟ್ಕೊಂಡಿದ್ದೀನಿ ಇಲ್ಲಿ. ಮೇಲ್ಗಡೆ ಕೂಡ ಶೂರ್ ಹಾಕಿದೆ, ಆದರೂ ಕೂಡ ಇಲ್ಲಿ ಚಪ್ಪಲಿಗಳು ಇಟ್ಕೊಂಡಿರ್ತೀವಿ. ಒಂದೇ ಕಡೆ ಆಗಲ್ಲ ಅಂತೇಳ್ಬಿಟ್ಟು ಇಲ್ಲೂ ಒಂದು ರೌಂಡ್ ಇಟ್ಕೋತೀವಿ. ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದು ಬಟ್ಟೆ ಹಾಕಿಟ್ಟಿದ್ದೀನಿ. ಮುಂಚೆನೆಲ್ಲ ಕರ್ಟನೆಲ್ಲ ಹಾಕಿಡ್ತಾ ಇದ್ವಿ. ಈಗ ಮೇಲ್ಗಡೆದೆಲ್ಲ ತೆಗೆದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಎಲಿವೇಶನ್ ಟೈಮಲ್ಲಿ ಅಲ್ಲೆಲ್ಲ ಧೂಳು ಬರುತ್ತೆ ಅಂತೇಳಿ ಕಾರ್ಡ್ಬೋರ್ಡ್ ಶೀಟೆಲ್ಲ ಹಾಕ್ಕೊಂಡಿರೋದ್ರಿಂದ ಅದೆಲ್ಲ ತೆಗೆದಿರೋದ್ರಿಂದ ಹಾಕೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ಒಂದು ರೌಂಡ್ ಕ್ಲೀನಿಂಗ್ ಕೆಲಸ ಮುಗೀತು. ಇಡೀ ಮನೆ ಡೀಪ್ ಕ್ಲೀನ್ ಮಾಡಿ ಮುಗಿಸ್ಕೊಂಡ್ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ. ಇವಾಗ ಗ್ರೌಂಡ್ ಫ್ಲೋರ್ ಕ್ಲೀನಿಂಗ್ ಅಂತೂ ಆಯಿತು. ಇನ್ನು ಫಸ್ಟ್ ಮತ್ತು ಸೆಕೆಂಡ್ ಕ್ಲೀನಿಂಗ್ ಆಗಬೇಕು. ಟೆರೆಸ್ ಒಂದು ಕ್ಲೀನ್ ಮಾಡಿಕೊಂಡೆ, ಸುತ್ತಮುತ್ತಲು ಕ್ಲೀನ್ ಮಾಡಿಕೊಂಡೆ. ಇನ್ನೂ ಅಲ್ಲೆರಡು ಕ್ಲೀನ್ ಮಾಡೋದಿದೆ. ಸಾಕು ಬೇಕಾಗ್ಬಿಡುತ್ತೆ ಮಾತ್ರ. ದೊಡ್ಡ ದೊಡ್ಡ ಕಿಟಕಿ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಕ್ಲೀನಿಂಗೇ ತುಂಬ ಇರುತ್ತೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ತೆಗೆಯೋಣ ಅಂತ ಬಂದೆ, ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ.